ಹಲೋ, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀರಾಮು ಕಿಚನ್ಗೆ ಸ್ವಾಗತ. ಚಿಂತಾಮಣಿ ಕಡಲೆಕಾಯಿ ಬೀಜ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಅದನ್ನು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಅರ್ಧ ಸ್ಪೂನ್ ಮೆಂತ್ಯನ ಒಂದು 3 ರಿಂದ 4 ಗಂಟೆಗಳ ಕಾಲ ನೀರಲ್ಲಿ ನೆನೆ ಹಾಕಿ, ನೆಂದ ನಂತರ ರುಬ್ಕೊಳ್ಳೋಕ್ಕೆ ಹಾಕ್ಕೋಬೇಕು ಒಂದು ಮಿಕ್ಸಿ ಜಾರಿಗೆ. ನಂತರ ಒಂದು 4 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಅರ್ಧ ಸ್ಪೂನಷ್ಟು ಉಪ್ಪು, ಅರ್ಧ ಸ್ಪೂನು ಅರಿಶಿಣದ ಪುಡಿ, ಹಾಗೆ ಅರ್ಧ ಹೋಳಷ್ಟು ನಿಂಬೆ ರಸನ ಹಿಂಡ್ಕೊಂಡು ನುಣ್ಣಗೆ ರುಬ್ಕೊಂಡು ತರಬೇಕು. ತುಂಬಾ ನುಣ್ಣಗೆ ರುಬ್ಬಬೇಕು, ನೈಸಾಗಿರಬೇಕು. ಸ್ವಲ್ಪ ಜಾಸ್ತಿ ಹೊತ್ತೇ ರುಬ್ಬಬೇಕಾಗತ್ತೆ. ಎಷ್ಟು ನುಣ್ಣಗೆ ರುಬ್ತೀವೋ ಅಷ್ಟು ಕಡಲೆಕಾಯಿ ಬೀಜಕ್ಕೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಮಸಾಲೆ. ನೋಡಿ, ಇಲ್ಲಿ ಒಂದು ಬಾಣಲಿಗೆ ಸ್ಟವ್ ಹಚ್ಚಿ ಆ ಬಾಣಲಿಗೆ ಒಂದು kg ಅಷ್ಟು ಪುಡಿ ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಅದು ಬಿಸಿ ಲೋ ಫ್ಲೇಮಲ್ಲೇ ಉಪ್ಪನ್ನು ಉರಿಯೋದಕ್ಕೆ ಇಡಬೇಕು. ನಂತರ ಇಲ್ಲಿ ಕಡಲೆಕಾಯಿ ಬೀಜನ ನಾವು ಆರಿಸ್ಕೋಬೇಕಾಗುತ್ತೆ. ಸ್ವಲ್ಪ ಕಹಿ ಅಂಶದ ಕಪ್ಪು ಕಡಲೆಕಾಯಿ ಬೀಜ ಇರುತ್ತೆ, ಮತ್ತು ಸಣ್ಣ ಸಣ್ಣಗಿರುತ್ತೆ, ಅವನ್ನೆಲ್ಲ ಆರಿಸ್ಕೊಂಡು ದಪ್ಪಗಿರೋ ಕಡಲೆಕಾಯಿ ಬೀಜನೇ ಆರಿಸ್ಕೋಬೇಕು ಇದಕ್ಕೆ. ನಂತರ ಬಿಸಿಯಾಗಿರ್ತಕ್ಕಂಥ ಉಪ್ಪಿಗೆ ನಾವು ಈ ಕಡಲೆಕಾಯಿ ಬೀಜನ ಹಾಕ್ಕೊಂಡು ಉರಿಬೇಕು. ಮೀಡಿಯಮ್ ಫ್ಲೇಮಲ್ಲೇ ಉರಿಬೇಕು. ಒಂದು 4 ರಿಂದ 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಇದು. ಉಪ್ಪಿನ ಜೊತೆಯಲ್ಲೇ ಉರಿತಾ ಇದ್ದರೆ ಎಲ್ಲ ಒಂದೇ ಹದವಾಗಿ ಕಡಲೆಕಾಯಿ ಬೀಜ ಹುರ್ಕೊಳ್ಳುತ್ತೆ. ಗೊತ್ತಾಗುತ್ತೆ ನಮಗೆ, ಬಣ್ಣ ಬದಲಾಗುತ್ತೆ, ಹಾಗೆ ಮೇಲ್ಗಡೆ ಸಿಪ್ಪೆ ಬಿಡೋಕ್ಕೆ ಶುರುವಾಗುತ್ತೆ. ಆವಾಗ ಕಡಲೆಕಾಯಿ ಬೀಜ ಆಗಿದೆ ಅಂತ. ಅಲ್ಲಿವರೆಗೂ ನಾವು ಹುರ್ಕೋತಾ ಇರಬೇಕು. ಅಷ್ಟರಲ್ಲಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಹಾಗೆ ಮೊದಲನೇ ಸಾರಿ ನನ್ನ ಚಾನಲ್ನ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋಸ್ದು ಅಪ್ಡೇಟ್ ನಿಮಗೆ ಸಿಗುತ್ತೆ. ನೋಡಿ, ಆಗಿದೆ. ಈ ರೀತಿ ಒಂದು ಜರಡಿ ಸಹಾಯದಿಂದ ಉಪ್ಪನ್ನೆಲ್ಲ ಕೆಳಗಡೆಗೆ ಹೋಗೋಂಗೆ ನಾವು ಕಡಲೆಕಾಯಿ ಬೀಜನ ತೆಕ್ಕೋಬೇಕು. ತೊಗೊಂಡು ಚೆನ್ನಾಗಿ ಮತ್ತೆ ಸ್ವಲ್ಪ ಉಪ್ಪಿನಂಶ ಇರೋದನ್ನೆಲ್ಲ ಕೇರಿ ಉಪ್ಪನ್ನೆಲ್ಲ ತೆಗೆದು ನುಣ್ಣಗೆ ರುಬ್ಬಿರ್ತೀವಲ್ಲ ಪೇಸ್ಟು, ಮೆಂತ್ಯ ಕೊತ್ತಂಬರಿ ಸೊಪ್ಪೆಲ್ಲ, ಆ ಪೇಸ್ಟನ್ನು ಹಾಕಿ ಬಿಸಿ ಇರಬೇಕಾದ್ರೇನೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಒಣಗ್ಸೋಕ್ಕಿಡಬೇಕು. ಬಾಣಲಿಗೆ ಹಾಕಿ ಕೆಲವರು ಹುರ್ಕೋತಾರೆ. ಬಾಣಲಿಗೆ ಹಾಕಿ ಹುರಿದ್ರೆ ಏನಾಗುತ್ತೆ, ನಾವೀಗ ಹಾಕಿರೋ ಕೋಟಿಂಗ್ ಎಲ್ಲ ಬಾಣಲಿಗೆ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಬಿಸಿಲಲ್ಲಿ ಚೆನ್ನಾಗಿ ಒಣಗ್ಸೋಕ್ಕೆ ಬಿಟ್ಟರೆ ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಬಿಸಿಲಿತ್ತು, ನಾನು ಇಟ್ಟಿದ್ದೆ, ಎಷ್ಟು ಚೆನ್ನಾಗಿ ಒಣಗಿದೆ ನೋಡಿ. ಎಲ್ಲರೂ ಹೀಗೆ ನೋಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.